ಸ್ನೇಹಿತರೆ, ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದಂತಹ ಭೀಕರ ಮಾನಸಿಕತೆಯ ಭಯಾನಕ ಕಥೆ ಇದು. ರಾಜಾ ರಘುವಂಶಿ ಅಂತ್ಯ ಸಂಸ್ಕಾರದಲ್ಲಿಯೂ ಕೂಡ ಭಾಗವಹಿಸಿದ್ದಂಥ ಸೋನಂ ಬಾಯ್ ಫ್ರೆಂಡ್ನ ಮಾನಸಿಕತೆಯನ್ನು ಕಂಡು ಪೊಲೀಸರೇ ಅರೆಕ್ಷಣ ಅವಕ್ಕಾಗಿ ಹೋಗಿಬಿಟ್ಟಿದ್ದಾರೆ. ಸ್ನೇಹಿತರೆ, ಮೇಘಾಲಯದಲ್ಲಿ ಮಧ್ಯಪ್ರದೇಶದ ನವ ವಿವಾಹಿತ ಜೋಡಿಯ ಕಾಣೆ ಮತ್ತು ಪತಿಯ ಹತ್ಯೆ ಪ್ರಕರಣ ದಿನಕ್ಕೊಂದು ರೋಚಕ ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ. ಪ್ರಿಯಕರನ ಜೊತೆಗೂಡಿ ಪತಿಯ ಹತ್ಯೆ ಮಾಡಿದಂಥ ಆರೋಪದಡಿಯಲ್ಲಿ ಬಂಧಿತಳಾಗಿರ್ತಕ್ಕಂಥ ಸೋನಂ ರಘುವಂಶಿಯ ವಿಚಾರಣೆಯನ್ನು ತೀವ್ರಗೊಳಿಸಿದಾಗ ಈ ತರಹದ ಸ್ಫೋಟಕ ಮಾಹಿತಿಗಳು ಬೆಳಕಿಗೆ ಬರ್ತಾ ಇರೋದು. ಈ ಮಧ್ಯೆ ಕೊಲೆಗೀಡಾಗಿ ರಾಜಾ ರಘುವಂಶಿ ಅವರ ತಾಯಿ ನನ್ನ ಮಗನ ಅಂತ್ಯ ಸಂಸ್ಕಾರಕ್ಕೂ ಕೂಡ ಇದೇ ಸೋನಂಳ ಬಾಯ್ ಫ್ರೆಂಡ್ ಬಂದಿದ್ದ. ಯಾವುದೇ ಅಂಜಿಕೆ ಇಲ್ಲದೆ, ಅಳುಕಿಲ್ಲದೆ, ಯಾವುದೇ ಭಯವಿಲ್ಲದೆ, ತಾನು ಮಾಡಿದಂಥ ಕೃತ್ಯದ ಪಾಪ ಪ್ರಜ್ಞೆಯೂ ಕೂಡ ಆತನಿಗಿಲ್ಲದೆ ಬಹಳಷ್ಟು ಆರಾಮವಾಗಿ ಈ ಅಂತ್ಯ ಸಂಸ್ಕಾರದ ಕಾರ್ಯವನ್ನು ಮುಗಿಸ್ಕೊಂಡು ಹೋಗಿದ್ದ ಅನ್ನೋ ಭಯಾನಕ ಮಾಹಿತಿಯನ್ನು ಅವರ ತಾಯಿ, ಸೋನಂ ಅವರ ತಾಯಿ ಉಮಾ ರಘುವಂಶಿ ಬಹಳ ಬಿಕ್ಕಿ ಬಿಕ್ಕಿ ಹಳತ ಹಂಚಿಕೊಳ್ತಾ ಇರೋದನ್ನು ನೋಡಿಬಿಟ್ರೆ ಈ ಮರ್ಡರ್ ಮಿಸ್ಟರಿಯ ಕತೆ ಇನ್ನೊಂದಿಷ್ಟು ರೋಚಕತೆಯ ಟ್ವಿಸ್ಟ್ಗಳನ್ನು ತೆಗೆದುಕೊಳ್ತಾ ಇರೋದು. ಸ್ನೇಹಿತರೆ, ಮೇಘಾಲಯದಲ್ಲೇ ನಡೆದಂಥ ಹನಿಮೂನ್ ಮರ್ಡರ್ ಮಿಸ್ಟರಿ ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಕತೆಗೂ ಕೂಡ ಕಡಿಮೆ ಇಲ್ಲ. ಒಂದು ರೀತಿಯಾದಂಥ ಪತ್ತೇದಾರಿ ಸಿನಿಮಾ. ತೆರೆದಷ್ಟು ರೋಚಕತೆ, ಅಷ್ಟೇ ಭೀಕರವಾದಂಥ ರಹಸ್ಯಗಳು ಕೂಡ ಬಯಲಾಗ್ತಾ ಇವೆ. ಬಾಯ್ ಫ್ರೆಂಡ್ ಜೊತೆಗೂಡಿ ಪತಿ ರಾಜಾ ರಘುವಂಶಿಯ ಕೊಲೆ ಮಾಡಿದಂಥ ಆರೋಪದಡಿಯಲ್ಲಿ ಬಂಧಿತಳಾಗಿರ್ತಕ್ಕಂಥ ಸೋನಂ ರಘುವಂಶಿ ಮಾಡಿರ್ತಕ್ಕಂಥ ಕರ್ಮಕಾಂಡಗಳು ಒಂದೆರಡಲ್ಲ. ಈ ಮಧ್ಯೆ ಸೋನಂ ರಘುವಂಶಿಯ ಬಾಯ್ ಫ್ರೆಂಡ್ ಆದಂಥ ರಾಜ್ ಕುಶ್ವಾಹ ತನ್ನ ಮಗನ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಭಾಗವಹಿಸಿದ್ದ ಅನ್ನೋ ಸ್ಫೋಟಕ ಮಾಹಿತಿಯನ್ನು ಇದೇ ರಾಜಾ ರಘುವಂಶಿ ಅವರ ತಾಯಿ ಉಮಾ ರಘುವಂಶಿ ಹೊರ ಹಾಕಿರೋದು. ಅವತ್ತಿನ ಸ್ಥಿತಿಯಲ್ಲಿ ಆತನ ಮನಸ್ಥಿತಿ ಹೇಗಿತ್ತು, ಆತ ಹೇಗೆ ಕಾಣಿಸ್ಕೊಳ್ತಾ ಇದ್ದ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇಂದೋರ್ ಮೂಲದ ಉದ್ಯಮಿ ರಾಜಾ ರಘುವಂಶಿ ಎಂಬಾತನನ್ನು ಆತನ ಪತ್ನಿ ಸೋನಂ ಆತನನ್ನು ಹನಿಮೂನ್ಗೆ ಅಂತ ಹೇಳಿ ಕರೆದುಕೊಂಡು ಹೋಗ್ತಾಳೆ. ಅಲ್ಲಿ ಆತನ ಪ್ರಾಣವನ್ನೇ ತೆಗೆದು ಬಿಡ್ತಾಳೆ. ಇದು ರಾಷ್ಟ್ರದಾದ್ಯಂತ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಆಕೆಯನ್ನು ಬಂಧಿಸಿರ್ತಕ್ಕಂಥ ಪೊಲೀಸರು ಆಕೆಯನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಕೆ ಹನಿಮೂನ್ನಿಂದ ರಿಟರ್ನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ ಅನ್ನೋ ಅಂಶಗಳು ಕೂಡ ಈಗಾಗಲೇ ಬಯಲಿಗೆ ಬಂದಿರೋದು. ಇದು ಕೂಡ 1992ರಲ್ಲಿ ರಿಲೀಸ್ ಆದಂಥ ಬಾನಲ್ಲೆ ಮಧುಚಂದ್ರಕೆ ಸಿನಿಮಾದ ಕಥೆಯ ಕ್ಲೈಮ್ಯಾಕ್ಸ್ ಸೇಮ್ ಟು ಸೇಮ್ ಹೋಲ್ತಾ ಇರೋದು. ಈಗಾಗಲೇ ಮಾಧ್ಯಮಗಳಲ್ಲಿ ಮಾತನಾಡಿರ್ತಕ್ಕಂಥ ಉಮಾ ರಘುವಂಶಿ ಸೋನಂ ಗೆಳೆಯನಾಗಿದ್ದಂಥ ರಾಜ ಕುಶ್ವಾಹ ಅನ್ನೋನು ನನ್ನ ಮಗನ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಭಾಗವಹಿಸಿದ್ದ. ನಾನು ಸೇರಿದಂತೆ ಹಲವು ಸಂಬಂಧಿಕರು ಎಲ್ಲರೂ, ನಮ್ಮ ರಿಲೇಷನ್ಸ್ ಎಲ್ಲರೂ ಕೂಡ ಆ ಅಂತ್ಯ ಸಂಸ್ಕಾರದ ಸ್ಥಳದಲ್ಲಿ ಆತನನ್ನು ನೋಡಿದ್ದೀವಿ. ಆದರೆ ನನಗೆ ಗೊತ್ತಾಗಲಿಲ್ವಲ್ಲಪ್ಪ, ಈತನೇ ನನ್ನ ಮಗನ ಪ್ರಮುಖ ಪ್ರಾಣವನ್ನು ತೆಗೆದಂಥ ಆರೋಪಿ ಅನ್ನೋದು ನನಗೆ ಗೊತ್ತಾಗಲೇ ಇಲ್ಲ, ತಿಳಿಲೇ ಇಲ್ಲ ಅನ್ನೋದನ್ನು ಅವರು ಹೊರ ಹಾಕಿರೋದು. ಸ್ನೇಹಿತರೆ, ಯಾವಾಗ ಮದುವೆ ನಿಶ್ಚಯವಾಗುತ್ತೋ ಸೋನಂ ಮತ್ತು ಈ ರಾಜಾ ರಘುವಂಶಿಗೆ ಇಬ್ಬರು ಕೂಡ ಆರಂಭದಲ್ಲಿ ಎಲ್ಲರೂ ಕೂಡ ಚೆನ್ನಾಗೇ ಇದ್ರಂತೆ. ಇಬ್ಬರು ನಿತ್ಯವೂ ಮಾತನಾಡ್ತಾ ಇದ್ರಂತೆ. ಮದುವೆ ನಂತರವೂ ಕೂಡ ಇರ್ತಕ್ಕಂಥ ಪ್ಲ್ಯಾನಿಂಗ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಂತೆ. ಮದುವೆ ಆದಮೇಲೆ ಮೇಘಾಲಯ ಪ್ರವಾಸಕ್ಕೆ ಇಬ್ಬರು ಕೂಡ ಹನಿಮೂನ್ಗೆ ಅಂತ ಹೇಳಿ ಹೋಗಿ ಬರ್ತೀವಿ ಅಂತಲೂ ಕೂಡ ತಾಯಿ ಹತ್ರ ಮಾತನಾಡ್ತಾ ಇದ್ರಂತೆ, ಉಮಾ ರಘುವಂಶಿ ಹತ್ರ. ನಾವು ಕೂಡ ಅವರಿಬ್ಬರು ತುಂಬ ಚೆನ್ನಾಗೇ ಇದ್ದಾರೆ ಅಂತೇಳಿ ಖುಷಿಯಿಂದ ಅವರು ಕೂಡ ಕಳಿಸ್ಕೊಟ್ಟಿದ್ರಂತೆ, ಹೋಗಿ ಬನ್ನಿ, ಸುಖಮಯವಾಗಿ ಹೋಗಿ ಬನ್ನಿ ಅಂತ. ಆದರೆ ಮೇಘಾಲಯಕ್ಕೆ ಹೋದ ಕೆಲವೇ ದಿನಗಳ ಬಳಿಕ ಇಬ್ಬರು ಕೂಡ ಕಾಣೆಯಾಗ್ತಾರೆ ಅನ್ನೋ ಒಂದು ಸುದ್ದಿ ಬರುತ್ತೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ಆ ಮಗನ ಶವ ಪತ್ತೆಯಾಗತ್ತೆ. ಸೊಸೆಯ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಆಗದೇ ಇಲ್ಲ. ಅದು ಇನ್ನೊಂದಿಷ್ಟು ಆತಂಕಕ್ಕೂ ಕೂಡ ಕಾರಣವಾಗುತ್ತೆ. ಒಂದು ಕಡೆ ಮಗನ ಪ್ರಾಣವನ್ನು ಯಾರೋ ತೆಗೆದಿದ್ದಾರೆ ಅನ್ನೋ ದುಃಖ ಒಂದು ಕಡೆ ಆದರೆ, ಸೊಸೆ ಸುರಕ್ಷಿತವಾಗಿದ್ದಾಳೋ ಇಲ್ವೋ ಅನ್ನೋ ನೋವು ಈ ಉಮಾ ರಘುವಂಶಿಗೆ ಕಾಡ್ತಾ ಇತ್ತಂತೆ. ಆದರೆ ಈಗ ನೋಡಿ, ಈ ಕತೆಗೆ ಟ್ವಿಸ್ಟ್ ಸಿಗ್ತಾ ಇರೋದು, ಸೊಸೆಯೇ ತನ್ನ ಮಗನ ಪ್ರಾಣವನ್ನು ತೆಗೆದಿದ್ದಾಳೆ, ಅದರಲ್ಲೂ ಕೂಡ ಅಂತ್ಯ ಸಂಸ್ಕಾರದಲ್ಲಿ ಆತನೂ ಕೂಡ ಭಾಗಿಯಾಗಿದ್ದಾನೆ ಅನ್ನೋ ನೋವನ್ನು ಅವ್ರ ತಾಯಿ ಹಂಚ್ಕೊಳ್ತಾ ಇರೋದು. ಇನ್ನೂ ಕುತೂಹಲಕಾರಿಯಾದಂಥ ವಿಷಯಗಳು ಕೂಡ ಇದ್ದಾವೆ. ಯಾಕೆಂದರೆ ನನ್ನ ಮಗನ ಈ ಒಂದು ಕೇಸ್ನಲ್ಲಿ ಸೋನಂ ಭಾಗವಹಿಸಿದಾಳೋ ಇಲ್ವೋ ಗೊತ್ತಿಲ್ಲ ನನಗೆ, ನನ್ನ ಸೊಸೆ ಭಾಗವಹಿಸಿದಾಳೋ ಇಲ್ಲೋ ಗೊತ್ತಿಲ್ಲ. ಆಕೆ ನಿಜವಾಗಲೂ ಕೂಡ ಅಪರಾಧಿ ಆಗಿದ್ದರೆ ಆಕೆಯನ್ನು ಕೂಡ ಗಲ್ಲಿಗೇರಿಸಿ ಅಂತ ಹೇಳಿ ಅಳ್ತಾ ಉಮಾ ರಘುವಂಶಿ ಕಣ್ಣೀರು ಹಾಕ್ತಾ ಇರೋದು.
ನಿಮಗೆ ಈ ಕಥೆಯ ಬಗ್ಗೆ ಒಂದು ಸ್ವಲ್ಪ ಚುಟುಕಾಗಿ ಹೇಳ್ಬಿಡ್ತೇನೆ. ಮೇ 11ರಂದು ಇಂದೋರ್ನಲ್ಲಿ ಸೋನಮ್ ಮತ್ತು ರಾಜಾ ರಘುವಂಶಿ ಮದುವೆ ಆಗುತ್ತೆ. ಮದುವೆಯಾದ 9 ದಿನಗಳ ನಂತರ ಮೇ 20 ಹನಿಮೂನ್ಗೆ ಅಂತೇಳಿ ಮೇಘಾಲಯಕ್ಕೆ ಹೋಗ್ತಾರೆ. ಮೇ 23ರಂದು ಈ ಜೋಡಿ ನೊಂಗ್ರಿಯಾಟ್ ಹಳ್ಳಿಯಲ್ಲಿರ್ತಕ್ಕಂಥ ಹೋಮ್ ಸ್ಟೇಯಲ್ಲಿ ಹೊರಗೆ ಹೋದಂಥ ಗಂಟೆಗಳ ಕೆಲವು ಕ್ಷಣಗಳು ನಾಪತ್ತೆ ಆಗುತ್ತೆ. ಜೂನ್ 2ರಂದು ಅದೇ ಗ್ರಾಮದಿಂದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪೂರ್ವಕಾಸಿ ಹಿಲ್ಸ್ನ ಜಿಲ್ಲೆಯ ವೈಸವ್ಡಾಂಗ್ ಜಲಪಾತದ ಬಳಿ ರಾಜಾ ರಘುವಂಶಿ ಆತನ ಶವ ಪತ್ತೆಯಾಗುತ್ತೆ. ಅದಾದಮೇಲೆ ಪ್ರಕರಣದ ವಿಚಾರಣೆಯನ್ನು ತೀವ್ರತರವಾಗಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಮುಂದುವರಿಸ್ತಾರೆ. ರಾಜ್ ಕುಶ್ವಾಹ ಮೇಲೆ ತಿರುಗುತ್ತೆ. ರಾಜ್ ಕುಶ್ವಾಹ ಮತ್ತು ವಿಶಾಲ್ ಚೌಹಾಣ್ ಮತ್ತು ಆಕಾಶ್ ರಜಪೂತ್ ಅನ್ನೋ ಆರೋಪಿಗಳನ್ನು ಇಂದೋರ್ನಲ್ಲೇ ಪೊಲೀಸರು ಬಂಧಿಸ್ತಾರೆ. ಮತ್ತೋರ್ವ ಆರೋಪಿ ಆನಂದ್ ಕುರ್ಮಿಯನ್ನು ಕೂಡ ಬಿನಾದ ಬಸಾರಿ ಗ್ರಾಮದಲ್ಲಿ ಪತ್ತೆ ಹಚ್ಚಿ ಆತನನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದಾದಮೇಲೆ ಅವರಿಗೆ ಸಿಕ್ಕಿದ್ದೆಲ್ಲ ರೋಚಕವಾದಂಥ ಅಂಶಗಳು. ಸ್ನೇಹಿತರೆ, ಕೊನೆಗೆ ಈ ಸೋನಮ್ ರಘುವಂಶಿಯನ್ನು, ಇದೇ ಹೆಂಡತಿಯನ್ನು, ರಾಜಾ ರಘುವಂಶಿಯ ಪತ್ನಿ ಸೋನಮ್ ರಘುವಂಶಿಯನ್ನು ಉತ್ತರ ಪ್ರದೇಶದ ಕಾಶಿ ಸಮೀಪದ ಡಾಬಾದಲ್ಲಿ ಆಕೆಯನ್ನು ಬಂಧಿಸ್ತಾರೆ. ಈಕೆ ಭಾಗಿಯಾಗಿದ್ದಾಳೆ ಅನ್ನೋ ಅಂಶಗಳೇ ಆರಂಭದಲ್ಲಿ ಗೊತ್ತಾಗೋದಿಲ್ಲ. ಆದರೆ ಕೊನೆಗೆ ಯಾವ ಅಂಶಗಳು ಪ್ರೂವ್ ಮಾಡಿದ್ದು ಅಂದರೆ ಇದೇ 1992ರಲ್ಲಿ ತೆರೆ ಕಂಡಂಥ ಬಾನಲ್ಲೆ ಮಧುಚಂದ್ರಕ್ಕೆ ಕಥೆಯ ಸ್ಫೂರ್ತಿ. ಅವರು ಇದನ್ನು ಇನ್ಸ್ಪೈರ್ ಆಗಿ ತೆಗೆದುಕೊಂಡಿದ್ದಾರಲ್ಲೋ ಗೊತ್ತಿಲ್ಲ. ಆ ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್ ಇದೆಯಲ್ಲ, ಯಾಕೆಂದರೆ ಬೆಂಗಳೂರಿಂದ ಕುಲು ಮನಾಲಿಗೆ ಹೋಗಬೇಕಾದ್ರೆ ಆ ಸಿನಿಮಾದಲ್ಲೂ ಕೂಡ 2 ರೈಲ್ವೆ ಟಿಕೆಟ್ಗಳನ್ನು ಬುಕ್ ಮಾಡಬೇಕಾದ್ರೆ ಹೀರೋ ಆರಂಭದಲ್ಲಿ 2 ಟಿಕೆಟ್ಗಳನ್ನು ಬುಕ್ ಮಾಡಿದವನು ವಾಪಸ್ ಬರಬೇಕಾದ್ರೆ ಒಂದೇ ಟಿಕೆಟ್ ಬುಕ್ ಮಾಡಿರ್ತಾನೆ. ಯಾಕೆಂದರೆ ತನ್ನ ಪತ್ನಿಯನ್ನು ಪ್ರಾಣವನ್ನು ತೆಗಿತೀನಿ ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡಿರ್ತಾನೆ ಅಂತ. ಅದೇ ರೀತಿಯಲ್ಲಿ ಸೋನಮ್ ವಿಚಾರದಲ್ಲೂ ಕೂಡ ಅದೇ ಆಗಿರೋದು. ಹನಿಮೂನ್ಗೆ ಪ್ಲ್ಯಾನ್ ಮಾಡಿರೋದೇ ಆರಂಭದಲ್ಲಿ ಸೋನಲ್. ಇಂದೋರ್ನಿಂದ ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ಗೆ 2 ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದ್ದಾಳೆ. 2025 ಮೇ 20 ರಾತ್ರಿಗೆ. ರಿಟರ್ನ್ ಟಿಕೆಟನ್ನು ಆಕೆ ಬುಕ್ ಮಾಡಿಲ್ಲ. ಅದನ್ನು ಆಕೆಯಿಂದ ಹತನಾದಂಥ ಆಕೆಯ ಪತಿ ರಾಜಾ ರಘುವಂಶಿ ಅವರ ತಾಯಿಯೇ ಹೇಳ್ತಾ ಹೋಗ್ತಾ ಇರೋದು. ಯಾಕೆ ರಿಟರ್ನ್ ಟಿಕೆಟ್ ಬುಕ್ ಮಾಡಲಿಲ್ಲ ಅನ್ನೋದನ್ನು ಮನೆಯವ್ರು ಕೇಳಿದಾಗೂ ಕೂಡ ಆಕೆ ಹೇಳಲೇ ಇಲ್ವಂತೆ. ಕೊನೆಗೆ ಜೂನ್ 2ರಂದು ರಘುವಂಶಿ ಅವರ ಮೃತದೇಹ ಚಿರಾಪುಂಜಿಯ ಗ್ರಾಮವೊಂದರ ಬಳಿ ದೊಡ್ಡ ಬೆಟ್ಟದ ಕೊರಕಲ್ನಲ್ಲಿ ಪತ್ತೆ ಆಗುತ್ತೆ. ಆ ಬೆಟ್ಟದ ಮೇಲೆ ಸ್ಕೂಟರ್ ನಿಂತಿರುತ್ತೆ. ಮೊದಲಿಗೆ ಇದು ದಂಪತಿಯ ಮೇಲೆ ಯಾರೋ ಸ್ಥಳೀಯರ ದಾಳಿ ನಡೆಸಿರ್ಬೋದು, ಪತಿಯನ್ನು ಯಾರೋ ಹತ್ಯೆಗೈದು ಸೋನಮ್ ಅವ್ರನ್ನ ಹೊತ್ತೊಯ್ದಿರ್ಬೋದು, ಅಥವಾ ಯಾರೋ ಆಕೆ ಬಲಾತ್ಕಾರವಾಗಿ ಆಕೆ ಮೇಲೆ ಯಾರೋ ಆಕೆಯನ್ನು ಎಲ್ಲೋ ಬಲಾತ್ಕಾರ ಮಾಡಿ ಆಕೆಯನ್ನು ಇನ್ನೊಂದು ಕಡೆ ಬಿಸಾಕಿ ಅದಾದ ಮೇಲೆ ತನ್ನ ಮಗನನ್ನು ಯಾವ ಕಡೆಗೋ ಕರೆದುಕೊಂಡು ಹೋಗಿರ್ಬೋದು. ಈ ಥರದ ಒಂದಿಷ್ಟು ಕನ್ಫ್ಯೂಷನ್ಸ್ಗಳಲ್ಲಿದ್ದರು. ಆದರೆ ಹನಿಮೂನ್ಗೆ ಅರೇಂಜ್ಮೆಂಟ್ಸ್ ಮಾಡಬೇಕಾದ್ರೆ ಇದೇ ಸೋನಮ್ ಹೇಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಅಂದರೆ, ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದು ಒಂದು ಕಡೆ, ಇನ್ನೊಂದು ಕಡೆ ಮದುವೆ ಸಂದರ್ಭದಲ್ಲಿದ್ದಂಥ ಎಲ್ಲ ಆಭರಣಗಳನ್ನು ಕೂಡ ಆಕೆ ಕೋಳಲ್ಲಿ ಹಾಕ್ಕೊಂಡು ಹೋಗ್ತಾಳಂತೆ, ಮೈ ತುಂಬ ಹಾಕ್ಕೊಂಡು ಹೋಗ್ತಾಳೆ. ಅದಕ್ಕೂ ಹಿಂದೆ ಮಾಡಿಸಲಾಗಿದ್ದಂಥ ಎಲ್ಲ ಆಭರಣಗಳು, ಮದುವೆ ಸಮಯದಲ್ಲಿದ್ದಂಥ ಎಲ್ಲ ಆಭರಣಗಳನ್ನು ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಬೇಕು ಅಂತ ಸೋನಮ್ಮೆ ಗಂಡನಿಗೆ ಪುಸ್ಲಾಯಿಸಿ ಹೇಳಿದ್ಲಂತ. ಅದು ಕೂಡ ಅವರ ಮನೆಯವರಿಗೆ ಅನುಮಾನ ಬಂದಿರೋದು. ಇದೆಲ್ಲವನ್ನು ಕೂಡ ಪೊಲೀಸ್ನವರ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅವ್ರ ತಾಯಿ ಉಮಾ ರಘುವಂಶಿ ಹೇಳಿದ್ದು, ಸಹಕರಿಸಿದ್ದು, ಈ ರೀತಿಯಾದಂಥ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದು ಈ ಫ್ಲೈಟ್ ಟಿಕೆಟ್ ಮಾಡಿಸಿರೋ ವಿಚಾರವಾಗಿರ್ಬೋದು, ಜೊತೆಗೆ ಈ ಆಭರಣಗಳನ್ನು ಎಲ್ಲವನ್ನೂ ಕೂಡ ಹಾಕ್ಕೊಂಡು ಬಾ ಅಂತ ಗಂಡನಿಗೆ ಒತ್ತಾಯ ಮಾಡಿದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಪೊಲೀಸರಿಗೆ ಸಾಕ್ಷಿಯಾಗಿರೋದು. ವಿಚಿತ್ರ ಅಂದರೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ರಾಜಾ ರಘುವಂಶಿಯ ತಮ್ಮ ಹಳೆಯ ಬಾಯ್ ಫ್ರೆಂಡ್ ರಾಜ್ ಕುಶ್ವಾಹ ಇದ್ದಾನಲ್ಲ, ಅವರು ಮೂವರ ಜೊತೆ ಸೇರಿ ಸೋನಮ್ಳೆ ಪ್ರಾಣವನ್ನು ತೆಗೆದಿರೋದು ಒಂದು ಕಡೆ. ಆದರೆ ಆ ಮಗನ ಅಂತ್ಯ ಸಂಸ್ಕಾರದಲ್ಲಿ ಆ ಸೊಸೆಯೇ ಸೋನಮ್ಮೆ ಭಾಗಿಯಾಗ್ತಾಳೆ. ಆ ರಾಜ್ ಕುಶ್ವಾಹ ಅನ್ನೋನು ಕೂಡ ಹಾಜರಿರ್ತಾನಲ್ಲ, ಅದು ವಿಚಿತ್ರ ಭೀಕರ ಅಂತ ಅನಿಸ್ಬಿಡುತ್ತೆ. ಅವ್ರಿಗೆ ಯಾವುದು ಕಾನೂನಿನ ರೀತಿಯ ಭಯವೇ ಇಲ್ವಲ್ಲಪ್ಪ. ತಾವು ಬಂದಿಯಾಗ್ತೀವಿ, ಪೊಲೀಸರ ಮೇಲಿನ ಭಯವೂ ಕೂಡ ಅವರಿಗೆ ಇಲ್ಲ, ನಾವು ನಾಳೆ ಸಿಗಾಕೊಂಡ್ಬಿಡ್ತೀವಿ ಅನ್ನೋ ಕಿಂಚಿತ್ತು ಭಯವೂ ಕೂಡ ಅವ್ರಿಗಿಲ್ವಲ್ಲಪ್ಪ ಅನ್ನೋ ಒಂದು ಆತಂಕ ನಮಗೂ ಕೂಡ ಅಚ್ಚರಿ ಸಹಜವಾಗಿ ಮೂಡುತ್ತೆ. ನೋಡಿ, ಇಂದಿನ ಸಮಾಜದಲ್ಲಿ, ಪ್ರಸ್ತುತ ಸಮಾಜದಲ್ಲಿ ಇರ್ತಕ್ಕಂಥ ಈ ಕ್ರೈಮ್ ರೇಟ್ಸ್ಗಳನ್ನು, ಅವರ ಮನಸ್ಥಿತಿಗಳನ್ನು ಗಮನಿಸಿದಾಗ ಜಗತ್ತು ಯಾವ ದಿಕ್ಕಿನೆಡೆಗೆ ಸಾಗ್ತಾ ಇದೆ ಅನ್ನೋ ಒಂದಿಷ್ಟು ಆತಂಕ ಸಹಜವಾಗಿ ಎಲ್ಲರಲ್ಲೂ ಮೂಡೋದು. ಒಟ್ಟಾರೆಯಾಗಿ ಹೆಂಡತಿಯ ಮೇಲೆ ಜೊತೆಗೆ ಈ ಥರದ ಒಂದಿಷ್ಟು ಅನುಮಾನಗಳು, ಆತಂಕಗಳು ಸಹಜವಾಗಿ ಮೂಡಿದಾಗ ಅದನ್ನು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿದ್ದೇ ಆಗಿದ್ದರೆ ಉಮಾ ರಘುವಂಶಿ ಅವರು ಇಲ್ಲಿ ಆ ಮಗನನ್ನು ಉಳಿಸ್ಕೊಳ್ಬಹುದಾಗಿತ್ತು ಅನ್ನೋದು ನನ್ನ ಕೊನೆಯದಾದಂಥ ಒಂದು ಅಭಿಪ್ರಾಯ ಅಂತ ಹೇಳ್ತಾ, ಇನ್ನೊಂದಿಷ್ಟು ಅಂಶಗಳೊಂದಿಗೆ, ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.